ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೊಸ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಆ ಒಂದು ಚೇಂಜಸ್ ಏನೇನು ಆಗ್ತಿದೆ ಅದನ್ನ ನೀವೆಲ್ಲರೂ ಕೂಡ ತಿಳ್ಕೊಂಡಿರಲೇಬೇಕಾಗುತ್ತೆ. ಜೊತೆಗೆ ಅನನ್ಯ ಕಂತಿ ಹಣ ನಿಮ್ಗೆ ಏನಕ್ಕೆ ಬಂದಿಲ್ಲ ಅನ್ನೋ ಒಂದು ಪ್ರಶ್ನೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಉತ್ತರನ ನೀಡಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಏನೇನು ಚೇಂಜಸ್ ಆಗ್ತಿದೆ ಮತ್ತು ಅನನ್ಯ ಕಂತಿ ಹಣ ನಿಮ್ಗೆ ಇನ್ನೂ ಏನಕ್ಕೆ ಬಂದಿಲ್ಲ, ಇವೆರಡರ ಬಗ್ಗೆನೂ ಕೂಡ ನಿಮಗೆ ಕ್ಲಿಯರಾಗಿ ತಿಳ್ಕೊಬೇಕಂದ್ರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಗೊತ್ತಲ್ಲ, ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಬೇಕಾಗುತ್ತೆ. ಆವಾಗ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತೀರಾ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದ್ರೆ, ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅನನ್ಯ ಕಂತಿ ಹಣದ ಬಗ್ಗೆ ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಏನು ಚೇಂಜಸ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂತ ಹೇಳಿದರೆ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಅನನ್ಯ ಕಂತಿ ಹಣದ ಬಗ್ಗೆ ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ನಾವು ಅನನ್ಯ ಕಂತಿ ಹಣ ಗೃಹಲಕ್ಷ್ಮಿ ಯೋಜನೆದು ನಾವು ಈಗಾಗಲೇ ಬಿಡುಗಡೆನ ಮಾಡಿದ್ದೀವಿ. ಇವಾಗ ಜನರ ಖಾತೆಗೆ ಆಗಲೇ ಒಂದು 5 ರಿಂದ 10 ಲಕ್ಷ ಜನ ರಿಸೀವ್ ಮಾಡ್ಕೊಂಡಿದ್ರೆ, ಇಲ್ಲಿ ನಮ್ಗೆ ಏನಾಗ್ತಿದೆ ಅಂದರೆ, ಇವಾಗ 5 ರಿಂದ 10 ಲಕ್ಷ ಜನಕ್ಕೆ ನಾವು ಹಣನ ಹಾಕಿದ್ಮೇಲೆ ಅಲ್ಲಿ ನಮಗೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಬಂದಿದೆ. ಆ ಒಂದು ಕಾರಣದಿಂದಾಗಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏನು 2,000 ರೂಪಾಯಿ ಬೇರೆ ಜನರಿಗೆ ಏನು ಹೋಗಬೇಕಾಗಿತ್ತಲ್ಲ 1,15,00,000 ಜನಕ್ಕೆ, ಅವ್ರಿಗೆ ಇನ್ನೂ ಹಾಕೋಕ್ಕೆ ಪ್ರಾರಂಭ ಮಾಡಿಲ್ಲ. ಯಾಕೆಂದರೆ ನಾವು ಓಲ್ಡಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲಿ ಟೆಕ್ನಿಕಲಿ ಏನು ಪ್ರಾಬ್ಲಮ್ ಆಗಿದೆಯಲ್ಲ ಅದು ಸಾಲ್ವ್ ಆದಮೇಲೆ ನಾವು ಗೃಹಲಕ್ಷ್ಮಿ ಯೋಜನೆದು 2,000 ರೂಪಾಯಿ ಹಾಕಿದ್ರೆ ನಾವು ತಿರ್ಗಾ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ, ಮತ್ತು ಇಲ್ಲಿ ಯಾರ್ಯಾರಿಗೆ ಇವಾಗ 2,000 ರೂಪಾಯಿ ಅನನ್ಯ ಕಂತಿ ಹಣ ಬಂದಿರಲ್ಲ ಅವರೆಲ್ಲರೂ ಕೂಡ ಇವಾಗ ನೆಕ್ಸ್ಟ್ ಮಂತ್ ಜುಲೈಯಲ್ಲಿ ರಿಸೀವ್ ಮಾಡ್ಕೋತಾರೆ. ಮೊದಲ ವಾರದಲ್ಲಿ ಯಾರು ಕೂಡ ಏನು ಭಯ ಪಡೋ ಅಗತ್ಯ ಇಲ್ಲ. 2,000 ರೂಪಾಯಿ ಅವ್ರಿಗೆ ಖಂಡಿತವಾಗ್ಲೂ ಅನನ್ಯ ಕಂತಿ ಹಣ ರಿಸೀವ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ. ಇದು ಅನನ್ಯ ಕಂತಿ ಹಣದ್ರ ಬಗ್ಗೆ ಕೊಟ್ಟಿರೋಂಥ ಅಪ್ಡೇಟ್ ಆಗಿರುತ್ತೆ. ನೀವು ಬೇಕಂದರೆ ನಮ್ಮ ಚಾನಲಲ್ಲೂ ಕೂಡ ಒಂದು ಪೋಲ್ ಹಾಕಿದೆ, ನೀವು ನೋಡ್ಬೋದು. ಈಗಾಗಲೇ 4,000 ಜನ ಅಟೆಂಡ್ ಮಾಡಿದರೆ, ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಹೇಳಿರೋರು ಕೇವಲ 10% ಜನ. ಇನ್ನೂ 90% ಜನ ನಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ಬಂದಿಲ್ಲ 2,000 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಅನನ್ಯ ಕಂತಿ ಹಣ. ಅಂದರೆ ಇಲ್ಲಿ 2,000 ರೂಪಾಯಿ ಹಾಕೋದನ್ನ ಸ್ವಲ್ಪ ಜನಕ್ಕೆ ಹಾಕಿಯವರು ಖಂಡಿತವಾಗ್ಲೂ ಸ್ಟಾಪ್ ಮಾಡಿದ್ದಾರೆ. ನಿಮಗೆಲ್ಲ ಕೂಡ ಬರಬೇಕಂದ್ರೆ ಅವರು ತಿರ್ಗಾ ಹಣ ಹಾಕೋದನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ನಿಮಗೆ 2,000 ರೂಪಾಯಿ ಬರೋಕ್ಕೆ ತಿರ್ಗಾ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇನ್ನೊಂದು ಅಪ್ಡೇಟ್ನ ಕೊಟ್ಟಿರೋದೇನೆಂದರೆ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನೇನು ಚೇಂಜಸ್ ಆಗುತ್ತೆ ಇನ್ನು ಮುಂದೆ ಅನ್ನೋ ಒಂದು ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವೇನಾದರೂ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ ಅಂದರೆ ಈ ಒಂದು ಚೇಂಜಸ್ ಏನೇನು ಆಗ್ತಿದೆ ಅನ್ನೋದು ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ ನಿಮಗೆ 2,000 ರೂಪಾಯಿನ ಪಡ್ಕೊಂಡು ಇದುವರೆಗೂ ಕೂಡ ನೀವು ಒಂದು 20,000 ರಿಸೀವ್ ಮಾಡ್ಕೊಂಡಿದ್ದೀರಾ. ಅನನ್ಯ ಕಂತಿನ ಹಣ ಬಂತು ಅಂದರೆ 22,000. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಟ್ಟಿರೋಂಥ ಅಪ್ಡೇಟ್ ಏನಪ್ಪ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ಇನ್ನೊಂದು ಕಂತಿನ ಹಣ ನಾವು ಜುಲೈಯಲ್ಲಿ ಏನು ರಿಲೀಸ್ ಮಾಡ್ತೀವಲ್ಲ ಅದು ರಿಲೀಸ್ ಆಯಿತು ಅಂದರೆ ಮಹಿಳೆಯರು 1 ವರ್ಷಕ್ಕೆ ಕರೆಕ್ಟಾಗಿ 24,000 ರೂಪಾಯಿ ಹಣನ ರಿಸೀವ್ ಮಾಡ್ಕೊಂಡಿರ್ತಾರೆ. ಈ ಒಂದು ಕಾರಣದಿಂದಾಗಿ ನಾವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನು ಹಣ ಪಡ್ಕೋತಾ ಇರ್ತಾರಲ್ಲ ಅದರಲ್ಲಿ ನಾವು ಸಾಕಷ್ಟು ಒಂದು ಬದಲಾವಣೆಗಳನ್ನ ತರ್ತೀವಿ ಅಂತ ಇಲ್ಲಿ ಮೊದಲೇ ಹೇಳಿದ್ದಾರೆ. ಮತ್ತು ಇಲ್ಲಿ 1 ವರ್ಷ ಪೂರ್ಣಗೊಂಡಿದ್ದ ತಕ್ಷಣ ಒಂದು ಫಂಕ್ಷನ್ನು ಕೂಡ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ಆ ಒಂದು ಏನು 24,000 ರೂಪಾಯಿ ಪಡ್ಕೋತಿರಲ್ಲ ನೀವು 12ನೇ ಕಂತಲ್ಲಿ, ಅದಾದಮೇಲಿಂದ ಏನೇನು ಚೇಂಜಸ್ ಆಗುತ್ತೆ ಅಂದರೆ, ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಟ್ಟಿರೋ ಮಾಹಿತಿ ಏನಪ್ಪ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ 24,000 ರೂಪಾಯಿ ಜನರು ಎಲ್ಲರೂ ಕೂಡ ರಿಸೀವ್ ಮಾಡ್ಕೊಂಡಾದ್ಮೇಲೆ ಎಲ್ಲರದು ಕೂಡ ಅಪ್ಲಿಕೇಶನ್ ಬಂದ್ಬಿಟ್ಟು ತಿರ್ಗಾ ರಿವೆರಿಫೈ ಮಾಡ್ತೀವಿ ಎಲ್ಲಾನು ಕೂಡ. ಯಾಕೆ ಅಂದರೆ, ಇವಾಗ ಯಾರ್ಯಾರು ಟ್ಯಾಕ್ಸ್ ಕಟ್ಟದೇ ಇರ್ಬೋದು ಹೋದ ವರ್ಷ, ಆದರೆ ಈ ವರ್ಷ ಕಟ್ಟೋ ರೀತಿ ಆಗಿರ್ಬೋದು, ಮತ್ತು ಕೆಲವರು ಹೊಸದಾಗಿ GST ನಂಬರ್ಸ್ನ ಮಾಡಿಸ್ಕೊಂಡಿರ್ಬೋದು. ಅದೆಲ್ಲ ಕೂಡ ಅಪ್ಲಿಕೇಶನ್ಸ್ ಏನೇನು ರಿವೆರಿಫೈ ನಡಿಬೇಕಲ್ಲ ಎಲ್ಲ ಕೂಡ ನಡೆಯುತ್ತೆ. ಮತ್ತು ಯಾರ್ಯಾರಿಗೆ ಹಣ ಬಂದಿರಲ್ಲ ಹೋದ ವರ್ಷ ಎಲ್ಲ ಡಾಕ್ಯುಮೆಂಟ್ ಸರಿಯಾಗಿದ್ದು ಅವ್ರಿಗೂ ಕೂಡ ಹಣ ಬರೋ ರೀತಿ ಮಾಡ್ತೀವಿ ಅಂತ ಹೇಳಿದರೆ, ಗೃಹಲಕ್ಷ್ಮಿ ಹಣ ಪಡಿತಾರವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.